ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80 ಭಾಗದಷ್ಟು ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇದ್ದು, ಗುರುಗ್ರಹ ಸಪ್ತಮಾಧಿಪತಿಯಾಗಿ ದಶಮ ಕರ್ಮಸ್ಥಾನಾಧಿಪತಿಯಾಗಿ ಗುರುಗ್ರಹ ರಾಶಿಯಲ್ಲಿ ಸಂಚರಿಸುವಾಗ ಉದ್ಯೋಗದಲ್ಲಿ ಆಗ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ಬೋದು, ಜೀವನದಲ್ಲಿ ಆಗ್ಬೋದು, ಹೆಚ್ಚು ಅವಕಾಶಗಳು ಬರುವುದಕ್ಕೆ ಗುರುಗ್ರಹದ ಪ್ರಭಾವ ಆಗ್ತಾ ಇರುತ್ತೆ, ಅವಕಾಶಗಳು ಬರ್ತಾ ಇರುತ್ತೆ. ನಿಮಗೆ ದಶಾ ಭುಕ್ತಿ ಕಾಲಗಳು ಶುಭವಾಗಿದ್ದರೆ ಈ ಅವಕಾಶಗಳಿಂದ ನಿಮ್ಮ ಡೆವಲಪ್ಮೆಂಟ್ಗೆ ಆಗ್ಬೋದು, ಬದಲಾವಣೆಗಳಿಗೆ ಆಗ್ಬೋದು, ಇಲ್ಲಿ ಗುರುಗ್ರಹದ ಪ್ರಭಾವ ಆಗಲಿದೆ. ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಿಂದ ಅನುಕೂಲ ಆಗುವಂತೆ, ಪತ್ನಿಯಿಂದ ಗೌರವ, ಪತಿಯಿಂದ ಗೌರವ, ಪತಿ ಮತ್ತು ಪತ್ನಿ ಸಹಕಾರ ಆಗುವಂತೆ, ದಶಮಾಧಿಪತಿಯಾಗಿ ನಿಮ್ಮ ಉದ್ಯೋಗದಲ್ಲಿ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಗೌರವ ಸಿಗುವಂತೆ, ಸ್ಥಾನ ಸಿಗುವಂತೆ, ಪ್ರಶಂಸೆಗೆ ಒಳಗಾಗುವಂತೆ ಗುರುವಿನ ಪ್ರಭಾವ ಆಗ್ತಾ ಇರುತ್ತೆ. ಗುರು ಗ್ರಹ ಕಟಕ ರಾಶಿಯನ್ನ ಜೂನ್ ಮಾಸದಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮಗೆ ಅದು ದ್ವಿತೀಯ ಸ್ಥಾನ, ಗುರುವಿಗೆ ಉಚ್ಚ ಸ್ಥಾನ ಆಗುತ್ತೆ. ಸಪ್ತಮಾಧಿಪತಿಯಾಗಿ ಉಚ್ಚ ಸ್ಥಾನವನ್ನ ಪ್ರವೇಶಿಸುವ ಗುರುಗ್ರಹ ವ್ಯಾಪಾರ ವ್ಯವಹಾರದಿಂದ ಧನ ಲಾಭ, ಉದ್ಯೋಗಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಪ್ರವೇಶ ಮಾಡೋದ್ರಿಂದ ಉದ್ಯೋಗದಿಂದ ಧನ ಲಾಭ. ಯಾವುದೇ ಒಂದು ಉದ್ಯೋಗ ಕೆಲಸ ಕಾರ್ಯಗಳಾಗಿದ್ದರೂ ಅದರಿಂದ ಧನಾಭಿವೃದ್ಧಿಯನ್ನ ಪಡೆದುಕೊಳ್ಳುವಂತೆ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಕುಟುಂಬಾಭಿವೃದ್ಧಿ, ವಾಕ್ ಅಂದ್ರೆ ಮಾತಿನಿಂದ ಅಭಿವೃದ್ಧಿ. ಗುರುಗ್ರಹ ಮಾತನಾಡುವಾಗ ತಿಳುವಳಿಕೆಯಿಂದ ಮಾತನಾಡಿ ಇತರರನ್ನ ಆಕರ್ಷಿಸುವಂತೆ, ಮತ್ತು ನೀವೇನಾದರೂ ಟೀಮ್ ವರ್ಕ್ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಬೋಧನೆಯನ್ನ ಮಾಡುವವರಾಗಿದ್ರು, ಶಿಕ್ಷಕರಾಗಿದ್ದರು, ಮೆಂಟರ್ ಆಗಿದ್ರು, ನಿಮಗೆಲ್ಲರಿಗೂ ಇಲ್ಲಿ ಗುರುಗ್ರಹ ಬಹಳ ಒಳ್ಳೆಯ ಫಲವನ್ನ ನೀಡುತ್ತಾರೆ. ಮಾತಿನಿಂದ ಸಕ್ಸಸ್ ಅನ್ನ ಪಡೆದುಕೊಳ್ಳುವಂತೆ, ಒಂದು ಟೀಮಲ್ಲಿ ಟಾರ್ಗೆಟ್ ಇರುತ್ತೆ, ಇಷ್ಟು ರೀಚ್ ಮಾಡಬೇಕು ಅಂತ, ಆ ಟೀಮ್ ವರ್ಕ್ ಅಲ್ಲಿ ಒಳ್ಳೆಯ ಚರ್ಚೆಯು ಆಗುವಂತೆ ಇಲ್ಲಿ ಗುರುಗ್ರಹ ತಿಳುವಳಿಕೆಯನ್ನ ನೀಡುತ್ತಾರೆ. ವಿವಾಹಕ್ಕೆ ಇಲ್ಲಿ ಗುರುಬಲ ಮತ್ತು ಯಾವುದೇ ಒಂದು ಶುಭ ಕರ್ಮಗಳಿಗೆ, ಶುಭ ಸಂಸ್ಕಾರಗಳಿಗೆ ಗುರುಬಲ ಬರೋದ್ರಿಂದ ನಿಮ್ಮೆಲ್ಲ ಒಂದು ಕಾರ್ಯಗಳನ್ನ ನೀವು ಮಾಡಿಕೊಳ್ಬಹುದು. ದಶಾಭುಕ್ತಿ ನಿಮಗೆ ಶುಭವಾಗಿದ್ದರೆ ವಿವಾಹ ಯೋಗ ಕೆಲವರಿಗೆ ಬರಲಿದೆ. ಮತ್ತು ಗುರುಗ್ರಹ ದ್ವಿತೀಯ ಸ್ಥಾನದಿಂದ ನಿಮ್ಮ 6ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. ನಿಮ್ಮ ವೃತ್ತಿ, ಸೇವೆ, ನೀವೆಲ್ಲಿ ಸೇವೆಯನ್ನ ಮಾಡ್ತೀರಾ, ಏನು ಕರ್ತವ್ಯವನ್ನ ಮಾಡ್ತೀರಾ, ಅದಕ್ಕೆ ಗುರುವಿನ ಪ್ರಭಾವ ಅನುಕೂಲಗಳಾಗುವಂತೆ ಅಷ್ಟಮವನ್ನ ವೀಕ್ಷಿಸ್ತಾರೆ. ಸ್ವಲ್ಪ ಅಶಾಂತಿ ಮನಸ್ಸಿನಲ್ಲಿರುತ್ತೆ. ಮತ್ತು 10ನೇ ಸ್ಥಾನ ಕರ್ಮಸ್ಥಾನವನ್ನ ದ್ವಿತೀಯ ಸ್ಥಾನದಿಂದ ವೀಕ್ಷಿಸ್ತಾರೆ. ಅಂದ್ರೆ ಮತ್ತಷ್ಟು ಉದ್ಯೋಗಾಭಿವೃದ್ಧಿ ಆಗುವಂತೆ ಗುರುಗ್ರಹ ಶನಿಯನ್ನ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಶನಿ ಗುರು ಈ ಸಂಬಂಧವು ಧರ್ಮ ಮತ್ತು ಕರ್ಮ, ಈ ಧರ್ಮ ಕರ್ಮ ಈ ಎರಡೂ ಗ್ರಹಗಳು ಸೇರಿ ಇಲ್ಲಿ ಬಹಳ ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನ ಮಾಡುವಂತೆ, ಪ್ರಾಮಾಣಿಕವಾಗಿ ಸಿನ್ಸಿಯಾರಿಟಿಯಿಂದ ಕೆಲಸ ಮಾಡುವಂತೆ, ಗೌರವ ಮತ್ತು ಯಶಸ್ಸನ್ನ ಪಡೆದುಕೊಳ್ಳುವುದಕ್ಕೆ ಈ ಎರಡು ಗ್ರಹಗಳ ಪ್ರಭಾವ ಆಗಲಿದೆ. ಶನಿ ಗ್ರಹ ಈಗಾಗಲೇ 1 ವರ್ಷದಿಂದ ಅಲ್ಲಿ ಸಂಚಾರ ಮಾಡ್ತಾ ಇದ್ದು, ಶನಿ ಗ್ರಹ ನಿಮಗೆ ಬದಲಾವಣೆಯ ಫಲವನ್ನ ನೀಡಿರ್ತಾರೆ. ಕೆಲವರಿಗೆ ದೂರದಲ್ಲಿ ಉದ್ಯೋಗ, ಕೆಲವರು ಬದಲಾವಣೆಗಳನ್ನ ಮಾಡ್ಕೊಂಡಿರ್ತೀರ, ಅಂದ್ರೆ ಒಂದು ಉದ್ಯೋಗದಿಂದ ಇನ್ನೊಂದು ಉದ್ಯೋಗವನ್ನ ಮಾಡುವಂತೆ ಶನಿ ಪ್ರಭಾವ ಆಗಿರುತ್ತೆ. ಕೆಲವರಿಗೆ ಇಲ್ಲಿ ಬಹಳ ಎಫರ್ಟ್ ಹಾಕುವಂತೆ ಶನಿ ಪ್ರಭಾವ ಆಗ್ತಾ ಇರುತ್ತೆ. ಅಂದ್ರೆ ಶನಿ ಹಾರ್ಡ್ ವರ್ಕ್ಗೆ ಇಲ್ಲಿ ಫಲವನ್ನ ನೀಡ್ತಾರೆ. ಶನಿ ಗ್ರಹದ ಪ್ರಭಾವ ಹೀಗೆ ಆಗ್ತಾ ಇದ್ರು ಇಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ಬಹಳ ಒಳ್ಳೆ ಫಲಗಳು, ಒಳ್ಳೆ ಡೆವಲಪ್ಮೆಂಟ್ ಆಗುವಂತೆ ಇಲ್ಲಿ ಶನಿ ಗುರುವಿನ ಪ್ರಭಾವ ಆಗಲಿದೆ. ಶನಿ ಗ್ರಹ 12ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. ಅಂದ್ರೆ ನಿಮ್ಮ ಇಲ್ಲಿ ಧನಾಭಿವೃದ್ಧಿ ಆಗುವಂತೆ, ಇಲ್ಲಿ ಖರ್ಚು ಅಧಿಕವಾಗಿರುತ್ತೆ ಅನ್ನೋದು ಈ ಗ್ರಹಗಳ ಪ್ರಭಾವ. ಮತ್ತು ಶನಿ ಗ್ರಹ ನಿಮ್ಮ 7ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. 7ನೇ ಸ್ಥಾನವನ್ನ ಶನಿ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ಆಗ್ಬಹುದು, ನಿಮ್ಮ ಪಾಲುದಾರಿಕೆಯಲ್ಲಿ ಮತ್ತು ಪತಿ ಪತ್ನಿ ಈ ಸಂಬಂಧಪಟ್ಟಂತೆ
ಸ್ವಲ್ಪ ನೀವು ಶಿಸ್ತುಬದ್ಧವಾಗಿ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಾ ಅನ್ನುವುದೇ ಇಲ್ಲಿ ಶನಿ ಪ್ರಭಾವ ಆಗಲಿದೆ. ಮತ್ತು ಚತುರ್ಥ ಸ್ಥಾನವನ್ನ ಶನಿಗ್ರಹ ವೀಕ್ಷಿಸ್ತಾರೆ. ಚತುರ್ಥ ಸ್ಥಾನ ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನಃಶಾಂತಿಗೆ ಕೊರತೆ ಆಗುವಂತೆ, ಮನೆಯ ವಿಷಯಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತೆ, ಏನಾದರೂ ಅಲ್ಲಿ ಸಮಸ್ಯೆಗಳು ಇರುವಂತೆ ಇಲ್ಲಿ ಶನಿಯ ಪ್ರಭಾವ ಆಗಲಿದೆ. ಕೇತು ಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ತೃತೀಯ ಸ್ಥಾನದಲ್ಲಿ ಕೇತು ಸಂಚರಿಸುವಾಗ ಮಿತ್ರರಿಂದ ಆಗಬಹುದಾದಂಥ ಸಮಸ್ಯೆಗಳು, ಅದೃಷ್ಟ ಸ್ಥಾನವನ್ನ ಕೇತು ವೀಕ್ಷಣೆ ಮಾಡ್ತಾ ಇದ್ದು ಅಲ್ಲಿ ರಾಹು ಸಂಚಾರ ಆಗ್ತಾ ಇದ್ದು, ಈ ಮಿತ್ರರಿಂದಲೇ ಅಡೆತಡೆಗಳು ನಿಮ್ಮ ಅದೃಷ್ಟಕ್ಕೆ ಆಗುತ್ತೆ. ಯಾವುದೋ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ಅಲ್ಲಿಗೊಂದು ಅಡೆತಡೆ ಹಾಕ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅನ್ನುವುದೇ ಇಲ್ಲಿ ಅರ್ಥೈಸುತ್ತೆ. ಇನ್ನು ತೃತೀಯ ಸ್ಥಾನ ಅಣ್ಣ ತಮ್ಮಂದಿರು, ಒಡ ಹುಟ್ಟಿದವರ ವಿಷಯ ಸಂಬಂಧಪಟ್ಟಂತೆಯೂ ಏನಾದರೂ ಮನಸ್ತಾಪಗಳು ಆಗುವಂತೆಯೂ ಕೇತುವಿನ ಪ್ರಭಾವ ಆಗಲಿದೆ. ಕೇತು ಗ್ರಹ 7ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ, 9ನೇ ಸ್ಥಾನ ವೀಕ್ಷಿಸ್ತಾರೆ ಮತ್ತು 11ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. ಇಲ್ಲಿ 11ನೇ ಸ್ಥಾನಕ್ಕೆ ವೀಕ್ಷಿಸುವುದು ಒಳ್ಳೆಯದೆ. ಲಾಭದ ಸಡನ್ ಆಗಿ ಬರುವಂತಹ ಲಾಭಕ್ಕೆ ಇಲ್ಲಿ ಪ್ರಭಾವವನ್ನ ಮಾಡ್ತಾರೆ. ಇನ್ನು ರಾಹು ಗ್ರಹ 9ನೇ ಸ್ಥಾನದಿಂದ ನಿಮ್ಮ ತೃತೀಯ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ ಮತ್ತು ರಾಹು ಗ್ರಹ ನಿಮ್ಮ 5ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಜನ್ಮ ರಾಶಿಯಲ್ಲಿ ಈಗಾಗಲೇ ಗುರು ಸಂಚಾರ ಮತ್ತು ಈ ಗ್ರಹವು ವೀಕ್ಷಣೆಯಿಂದ ಬಹಳ ದೊಡ್ಡದಾದಂತಹ ಆಲೋಚನೆಗಳನ್ನ ಮಾಡುವಂತೆ ಇಲ್ಲಿ ರಾಹುವಿನ ಪ್ರಭಾವ ಆಗುತ್ತೆ. ಇಲ್ಲಿ ರಾಹು ಗ್ರಹ ತೃತೀಯ ಸ್ಥಾನ ಮತ್ತು ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಬುದ್ಧಿಯಲ್ಲಿ ನಿಮಗೆ ದ್ವಂದ್ವ ಆಗುವಂತೆ, ಆಯ್ಕೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ಇಲ್ಲಿ ರಾಹು ಪ್ರಭಾವ ಸ್ವಲ್ಪ ನಿಮಗೆ ದ್ವಂದ್ವ ಮಾಡುತ್ತೆ. ಆದರೆ ಈ ಗ್ರಹ 6 ತಿಂಗಳುಗಳ ಕಾಲ ನಂತರದಲ್ಲಿ ಬದಲಾವಣೆ ಆಗೋದ್ರಿಂದ ರಾಹುವಿನ ಪ್ರಭಾವ ನಿಮ್ಮ ಜನ್ಮ ರಾಶಿಯ ಮೇಲೆ ಇರೋದಿಲ್ಲ. ಕೇತು ಗ್ರಹ ಕಟಕ ರಾಶಿಯನ್ನು ಪ್ರವೇಶಿಸ್ತಾರೆ. ಕಟಕ ರಾಶಿಯನ್ನ ಕೇತು ಗ್ರಹ ಡಿಸೆಂಬರ್ ಮಾಸದಲ್ಲಿ ಪ್ರವೇಶಿಸೋದ್ರಿಂದ ಹಣದ ವಿಷಯದಲ್ಲಿ ಬಹಳ ಜಾಗೃತಿಯನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಏಕೆಂದ್ರೆ ಧನಸ್ಥಾನದಲ್ಲಿ ಗುರುಗ್ರಹ ಸಂಚರಿಸುವಾಗ ಒಳ್ಳೆ ಫಲವನ್ನ ನೀಡ್ತಾರೆ. ಆದರೆ ಗುರುವಿನ ಸಂಯೋಗದಲ್ಲಿ ಕೇತು ಗ್ರಹ ಸಂಚರಿಸುವಾಗ ಧನ ನಷ್ಟ ಆಗುವುದು, ಇತರರಿಂದ ಮೋಸ ಆಗುವುದಕ್ಕೆ ಇಲ್ಲಿ ಕೇತು ಗ್ರಹದ ಪ್ರಭಾವವೂ ಆಗಲಿದೆ. ಹಾಗಾಗಿ ಹೆಚ್ಚು ಹಣವನ್ನ ಕೊಡುವಾಗ ಬಹಳ ಸೆಕ್ಯೂರ್ ಇಂದ ಕೊಡಬೇಕಾಗುತ್ತೆ, ಜಾಗೃತಿಯಿಂದ ಇರಬೇಕಾಗುತ್ತೆ. ಕೇತು ಗ್ರಹ ಧನಸ್ಥಾನವನ್ನ ಪ್ರವೇಶಿಸ್ತಾ ಇರೋದ್ರಿಂದ ಮತ್ತು ಕುಟುಂಬದ ಸಂಬಂಧಗಳಲ್ಲಿ ಗುರುಗ್ರಹ ಒಳ್ಳೆ ಅಟ್ಯಾಚ್ಮೆಂಟ್, ಒಳ್ಳೆ ಭಾವನಾತ್ಮಕ ಸಂಬಂಧವನ್ನ ವೃದ್ಧಿಸಿದರೆ ಕೇತು ಗ್ರಹ ಒಳಗೊಳಗೆ ಯಾಕೋ ಬೇಸರ ಮತ್ತು ಬೇರ್ಪಡಿಸುವಂತೆ ಕೇತು ಪ್ರಭಾವ ಆಗಲಿದೆ. ಹಾಗಾಗಿ ಸಂಬಂಧಗಳಲ್ಲಿಯೂ ಬಹಳ ಕೇರ್ಫುಲ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ಈ ಗ್ರಹಗಳು ನಿಮಗೆ ಶುಭ ಫಲವನ್ನ ನೀಡಬೇಕು. ಗುರುಬಲದಿಂದ ಒಳ್ಳೆ ಫಲಗಳನ್ನ ಪಡೆದುಕೊಳ್ಬೇಕಂದ್ರೆ ನಿಮಗೆ ದಶಾಕಾಲ ಭುಕ್ತಿ ಕಾಲವು ಶುಭವಾಗಿದ್ದರೆ ಗೋಚಾರದ ಗುರುಗ್ರಹ, ಶನಿಗ್ರಹ ಮತ್ತು ಇತರ ಗ್ರಹಗಳು ಶುಭವನ್ನು ನೀಡ್ತಾರೆ. ಹೆಚ್ಚು ಅಂದ್ರೆ 80% ಭಾಗದಷ್ಟಾದರೂ ಶುಭ ಫಲಗಳನ್ನೇ ಪಡೆದುಕೊಳ್ತೀರಾ. ಅದರಲ್ಲಿಯೂ ಕೆಲವು ಸಂದರ್ಭದಲ್ಲಿ ಯೋಗಕಾರಕರ ಭುಕ್ತಿ ಕಾಲವು ನಡೀತಾ ಇದ್ರೆ ನಿಮ್ಮ ನಿರೀಕ್ಷೆಗೂ ಮೀರಿ ಆ ಗ್ರಹಗಳು ಯೋಗದ ಫಲವನ್ನ ನೀಡುತ್ತಾರೆ. ಗೋಚಾರದಲ್ಲಿಯೂ ಶುಭ ಇರೋದ್ರಿಂದ ಭುಕ್ತಿ ಕಾಲವು ಅಷ್ಟು ಯೋಗವನ್ನ ನೀಡುವಾಗ ಇಲ್ಲಿ ಒಳ್ಳೆ ಫಲಗಳನ್ನ ನೀವು ನಿಮ್ಮ ಆಲೋಚನೆಗೂ ಮೀರಿ ಫಲಗಳನ್ನ ಪಡೆದುಕೊಳ್ತೀರಾ ಮಿಥುನ ರಾಶಿಯವರು. ಆದ್ರೆ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅನುಕೂಲಗಳಾಗ್ತಾ ಇಲ್ಲ, ಯಾವುದೋ ಬಾಧೆಗೆ ಸಿಕ್ಕಿ ನರಳುತ್ತಾ ಇದ್ದೀರಾ, ಅನಾರೋಗ್ಯ ಬಾಧಿಸ್ತಾ ಇದೆ ಅಂದ್ರೆ ನಿಮ್ಮ ಭುಕ್ತಿ ಕಾಲವು ಅಷ್ಟು ನಿಮಗೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದೇ ಅರ್ಥೈಸುತ್ತೆ. ಅಂದ್ರೆ ಗೋಚಾರದಲ್ಲಿ ಈ ಗ್ರಹಗಳು ನಿಮ್ಮ ಜೀವನಕ್ಕೆ 20% ಅಷ್ಟೇ ಪ್ರಭಾವವನ್ನ ಮಾಡ್ತವೆ.
ನಿಮ್ಮ ಭುಕ್ತಿ ಕಾಲವೇ 80 ಭಾಗದಷ್ಟು ನಿಮ್ಮ ಜೀವನದಲ್ಲಿ ಅಶುಭ ಮಾರಕ ಫಲವನ್ನ ನೀಡ್ತಾ ಇರುತ್ತೆ. ಹಾಗಾಗಿ ಭುಕ್ತಿ ಗ್ರಹವನ್ನ ಪರಿಶೀಲಿಸಿಕೊಳ್ಳಿ ಮತ್ತು ಆ ಗ್ರಹ ನಿಮಗೆ ಅಶುಭವಾಗಿದ್ದರೆ ಪರಿಹಾರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಗುರುವಿನ ಅನುಗ್ರಹ ಮತ್ತು ದೇವತಾ ಅನುಗ್ರಹ ಆಗಲಿ, ಒಳ್ಳೆಯ ಆಯ್ಕೆಯು ಆಗಲಿ ಮತ್ತು ಬುದ್ಧಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುವಲ್ಲಿ ಒಳ್ಳೆ ಆಲೋಚನೆಗಳನ್ನ ಪ್ರೇರೇಪಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.